ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮಗೆ ಇವತ್ತೊಂದು ಬ್ಯೂಟಿ ಟಿಪ್ಸ್ ಹೇಳಿಕೊಡುತ್ತೇನೆ. ಇದನ್ನು ನೀವು ಕಡೆಯವರೆಗೆ ನೋಡಿದರೆ ಮಾತ್ರ ಗೊತ್ತಾಗುತ್ತದೆ. ಅದೇನೆಂದರೆ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಈಗ ನಾನು ನಿಮಗೆ ತೋರಿಸಿಕೊಡುತ್ತೇನೆ. 2 ನಿಂಬೆಹಣ್ಣು, 1 ಬಟ್ಟಲು ಸಕ್ಕರೆ, ಅದರ ಅರ್ಧ ನೀರು, ಇಷ್ಟೇ ಇದಕ್ಕೆ ಬೇಕಾಗುವುದು. ನಿಮಗೆ ಇಷ್ಟವಾದರೆ ಅರ್ಧ ಚಮಚ ಗ್ಲಿಸರಿನ್ ಉಪಯೋಗ ಮಾಡಿಕೊಳ್ಳಬಹುದು. ಇದು ಯಾವುದಕ್ಕೆ ಹೇಳುತ್ತಿದ್ದೇನೆ ಎಂದು ನಿಮಗೆ ಕಡೆಯವರೆಗೆ ನೋಡಿದರೆ ಗೊತ್ತಾಗುತ್ತದೆ. ನೋಡಿ ಫ್ರೆಂಡ್ಸ್, ಇನ್ಫೆಕ್ಷನ್, ರ್ಯಾಷಸ್ಸು, ದದ್ದು ಬರುವುದು ಎಲ್ಲ ಆಗುತ್ತದೆ. ಅಲ್ಲಿ ಕ್ಲೀನ್ ಇಲ್ಲದಿದ್ದರಂತೂ ನಮ್ಮ ಆರೋಗ್ಯಕ್ಕೆ ಹಾಳು. ಮತ್ತು ಅದನ್ನು ಅನುಭವಿಸುವುದು ಹೇಗೆ? ಅದಕ್ಕೆ ನೀವು ಮನೆಯಲ್ಲೇ ವ್ಯಾಕ್ಸ್ ಮಾಡಿಕೊಂಡು ನೀವೇ ಮಾಡಿಕೊಳ್ಳಿ. ಅದನ್ನು ನಾನು ನಿಮಗೆ ತೋರಿಸಿಕೊಡುತ್ತೇನೆ. ಈಗ ವ್ಯಾಕ್ಸ್ ಮಾಡುವುದು ಹೇಗೆ ಎಂದು ನಿಮಗೆ ತೋರಿಸಿಕೊಡುತ್ತೇನೆ, ಬನ್ನಿ. ಈಗ ಗ್ಯಾಸನ್ನು ಹಚ್ಚಿಕೊಳ್ಳಿ. ಈ ಥರದ ಒಂದು ಬಾಣಲೆ, ನಿಮಗೆ ಯಾವ ಇಷ್ಟ, ನಿಮಗೆ ಹೇಗೆ ಅನುಕೂಲವಾಗುತ್ತದೋ ಆ ಥರ ಒಂದು ಪಾತ್ರೆಯನ್ನು ಇಟ್ಟುಕೊಳ್ಳಿ. ಆಮೇಲೆ ತೆಗೆದುಕೊಂಡಿದ್ದೇನಲ್ಲ ನೀರು, ಅದನ್ನು ಹಾಕಿಕೊಳ್ಳಿ. ಮತ್ತು ಸಕ್ಕರೆ ಮಿಕ್ಸ್ ಮಾಡಿಕೊಳ್ಳಿ. ಈ ಸಕ್ಕರೆ ಇದು ತಿರುಗಿಸಿ ಸಕ್ಕರೆ ಎಲ್ಲ ಕರಗಬೇಕು. ಕರಗಿ ಕುದಿ ಬರಬೇಕು. ಇಷ್ಟೇ ನೀರು ಹಾಕಬೇಕು. ಜಾಸ್ತಿ ನೀರು ಹಾಕಿದರೆ ನೀರಾಗಿ ಬಿಡುತ್ತದೆ. ನಾನು ಎಷ್ಟು ತೋರಿಸಿದ್ದೇನೋ ಅಷ್ಟೇ ಹಾಕಿಕೊಳ್ಳಿ. ಅಕಸ್ಮಾತ್ ನಿಮಗೆ ಏನಾದರೂ ಜಾಸ್ತಿ ನೀರಾದರೆ 1-2 ಚಮಚ ಸಕ್ಕರೆ ಹಾಕಿ ಅದಕ್ಕೆ. ಇದು ಒಳ್ಳೆಯ ವ್ಯಾಕ್ಸು ಫ್ರೆಂಡ್ಸ್. ನೀವು ಮನೆಯಲ್ಲಿ ಮಾಡಿದರೆ ನಿಮಗೆ ಯಾವ ರ್ಯಾಷಸ್ಸು ಬರುವುದಿಲ್ಲ, ಎಂಥ ಸಹ ಆಗುವುದಿಲ್ಲ, ಕ್ಲೀನಾಗಿರುತ್ತದೆ. ಪಾರ್ಲರಲ್ಲಿ ಒಬ್ಬರಿಗಿಂತ ಒಬ್ಬರಿಗೆ ಉಪಯೋಗ ಮಾಡಿದ್ದನ್ನೇ ಮತ್ತೆ ನಿಮಗೆ ಉಪಯೋಗ ಮಾಡುತ್ತಾರೆ. ಆದ್ದರಿಂದ ಮನೆಯಲ್ಲೇ ಮಾಡಿಕೊಳ್ಳಿ. ಹಣವೂ ಉಳಿತಾಯ ಆಗುತ್ತದೆ, ಹೋಗಿ ಬರುವ ಟೈಮ್ ಸೇವ್ ಆಗುತ್ತದೆ, ತುಂಬ ಉಪಯೋಗವಾಗುತ್ತದೆ. ನೀವೇ ಕಲಿತುಕೊಂಡು ಮನೆಯಲ್ಲೇ ಮಾಡಿಕೊಳ್ಳಿ. ನೋಡಿ ಫ್ರೆಂಡ್ಸ್, ಸಕ್ಕರೆ ನೀರಲ್ಲಿ ಕುದಿಯುತ್ತಾ ಇದೆ. ಕುದಿಯುವ ಮೇಲೆ ನೀವು ಅದನ್ನು ಗ್ಯಾಸನ್ನು ಕಡಿಮೆ ಮಾಡಿಕೊಳ್ಳಬೇಕು. ಅದೇ ಜಾಸ್ತಿ ಇಟ್ಟು ಕುದಿಸಿಕೊಳ್ಳಬೇಡಿ, ಫುಲ್ ಕಡಿಮೆ ಮಾಡಿಬಿಡಿ. ಆಮೇಲೆ 2 ನಿಂಬೆಹಣ್ಣಿನ ರಸ ತೆಗೆದುಕೊಂಡಿದ್ದೇವಲ್ಲ, ಅದೇ ನಿಂಬೆಹಣ್ಣು ಇದಕ್ಕೆ ಹಾಕಿ. ಸಕ್ಕರೆ ನಾನು ತೋರಿಸಿದ ಕಪ್ಪಲ್ಲಿ ತುಂಬ ಇರಬೇಕು, ಚೊಕಾಸಿ ಮಾಡಬೇಡಿ. ತುಂಬ ಹಾಕಿ, 1 ಚಮಚ ಜಾಸ್ತಿ ಆದರೂ ತೊಂದರೆ ಇಲ್ಲ. ನೀರು ಮಾತ್ರ ಅಷ್ಟೇ ಹಾಕಿಕೊಳ್ಳಿ, ಜಾಸ್ತಿ ಹಾಕಬೇಡಿ. ಮತ್ತು ನಿಂಬೆಹಣ್ಣಿನ ರಸ ಇರುತ್ತದಲ್ಲ, ಹಾಗಾಗಿ ಅಷ್ಟೇ ನೀರನ್ನು ಹಾಕಿ. ಈಗ ಸ್ವಲ್ಪ ಗ್ಯಾಸ್ ಜಾಸ್ತಿ ಮಾಡಿಕೊಳ್ಳಿ. ಇದು ಚೆನ್ನಾಗಿ ಕುದ್ದು ಜೇನುತುಪ್ಪದ ಕಲರ್ ಬರಬೇಕು ಫ್ರೆಂಡ್ಸ್. ಎಳೆ ಪಾಕ ಅಂತ ಹೇಳುತ್ತಾರಲ್ಲ, ಆ ರೀತಿ ಬರುವವರಿಗೆ ನೀವು ತಿರುಗಿಸುತ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ನಿಂಬೆಹಣ್ಣು ಹಾಕಿದ ಮೇಲೆ ಹೇಗೆ ಕುದಿಯುತ್ತಾ ಇದೆ. ಇದು ಗೋಲ್ಡನ್ ಕಲರಿಗೆ ಬರಬೇಕು. ತುಂಬ ಕುದಿಸಬೇಡಿ, ಗಟ್ಟಿಯಾದರೆ ಮತ್ತೆ ವ್ಯಾಕ್ಸ್ ಕೈಗೆ ಎಳೀಲಿಕ್ಕೆ ಬರುವುದಿಲ್ಲ. ಒಂದು ಎಳೆ ಪಾಕ ಬಂದರೆ ಸಾಕು. ನೋಡಿ, ಗೋಲ್ಡನ್ ಕಲರ್ ಬರುತ್ತಾ ಇದೆ. ಈಗ ಗ್ಯಾಸ್ ಸಿಮ್ಮನ್ನು ಫುಲ್ ಕಡಿಮೆ ಮಾಡಿ ಇಟ್ಟು ಬಿಡಬೇಕು. ಇದು ಸ್ವಲ್ಪ ಹೊತ್ತು ಆಗುತ್ತದೆ, ನಿಮಗೆ ಪೇಷನ್ಸ್ ಬೇಕು. ಅಂಗಡಿಯಿಂದ ತರುವ ವ್ಯಾಕ್ಸಿಗೆ ಕೆಮಿಕಲ್ ಎಲ್ಲ ಹಾಕಿ ಇಡುತ್ತಾರೆ, ಹಾಳಾಗಬಾರ್ದು ಅಂತೇಳಿ. ಇದನ್ನು ನಾವು ಮನೆಯಲ್ಲಿ ಫ್ರೆಶ್ ಆಗಿ ನ್ಯಾಚುರಲ್ ಆಗಿ ಮಾಡಿಕೊಳ್ಳಬಹುದು. ಇದನ್ನು ಮಾಡಿ ನೋಡಿ ಒಮ್ಮೆ ನೀವು. ಮತ್ತು ಪಾರ್ಲರಿಗೆ ಹೋಗುವುದನ್ನು ನಿಲ್ಲಿಸ್ತೀರಾ, ಮನೆಯಲ್ಲೇ ಹಣವೂ ಉಳಿತಾಯವಾಗುತ್ತದೆ, ನಿಮಗೆ ಟೈಮು ಎಲ್ಲ ಉಳಿತಾಯವಾಗುತ್ತದೆ. ನೋಡಿ, ಇದು ಆಗಿದೆ. ಈಗ ನೋಡಿ, ಗೋಲ್ಡನ್ ಬರ್ತಾ ಇದೆ ನೋಡಿ, ಗೋಲ್ಡನ್. ನಿಮ್ಮ ಹತ್ತಿರ ಇದು ಇಲ್ಲದಿದ್ದರೆ ಲೋಟ ತೆಗೆದುಕೊಳ್ಳಿ, ಈ ಥರದ್ದು ಲೋಟ. ಇದರಲ್ಲಿ ಫುಲ್ ಸಕ್ಕರೆ ಹಾಕಿಕೊಳ್ಳಿ. ನೀರು ಅರ್ಧ ಲೋಟ ತೋರಿಸಿದ್ದೆ ನಾನು, ಅದಕ್ಕಿಂತ 2 ಚಮಚ ಕಡಿಮೆ ಹಾಕಿದರೂ ಪರವಾಗಿಲ್ಲ. ಯಾಕೆಂದರೆ ನಿಂಬೆಹಣ್ಣು ರಸ ಇದೆಯಲ್ಲ, ನೀರು ಜಾಸ್ತಿ ಆದರೆ ವ್ಯಾಕ್ಸ್ ಗಟ್ಟಿಯಾಗುವುದಿಲ್ಲ.
ಕಡಿಮೆ ಸಹ ಹಾಕಬೇಡಿ. ನೋಡಿ ಹೇಗೆ ಆಗುತ್ತಿದೆ ನೋಡಿ, ಎಷ್ಟು ಪರಿಮಳ ನಿಂಬೆಹಣ್ಣಿದು. ಇದಕ್ಕೆ ಬೇಕಾದವರು ತುಂಬ ಡ್ರೈ ಇದ್ದವರು ಇದನ್ನು ಒಂದು ಬಟ್ಟಲಿಗೆ ತೆಗೆದುಕೊಂಡು ಅದನ್ನು ಬಿಸಿ ಮಾಡಿಕೊಳ್ಳಿ. ಇದನ್ನು ಒಂದು ಡಬ್ಬಿಯಲ್ಲಿ ಹಾಕಿಕೊಂಡ್ರೆ 1 ತಿಂಗಳಾದರೂ ಹಾಳಾಗುವುದಿಲ್ಲ. ಸ್ವಲ್ಪ ಅರ್ಧ ಕಾಲು ಚಮಚದಷ್ಟು ಗ್ಲಿಸರಿನ್ ಹಾಕಿಕೊಳ್ಳಿ, ತುಂಬ ಡ್ರೈ ಸ್ಕಿನ್ ಇದ್ದವರು. ನೋಡಿ ಈಗ ವ್ಯಾಕ್ಸ್ ರೆಡಿ ಆಯಿತು ನೋಡಿ, ಗೋಲ್ಡನ್ ಬರ್ತದೆ. ನಾವು ಇನ್ನೊಮ್ಮೆ ವ್ಯಾಕ್ಸ್ ಮಾಡುವಾಗ ಮತ್ತೆ ಬಿಸಿ ಮಾಡುತ್ತೇವಲ್ಲ, ಆಗ ಸರಿಯಾಗುತ್ತದೆ ಅದು. ಈಗ ಎಳೀಲಿಕ್ಕೆ ಬರುತ್ತದೆ. ಇಲ್ಲದೇ ಇದ್ದರೆ ನೀವು ತುಂಬ ಸುರಿಗೆ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಅದು ಮತ್ತೆ ಎಳೀಲಿಕ್ಕೆ ಬರೋದಿಲ್ಲ. ಒಂಥರ ಪ್ಯಾಚ್ ಆಗಿ ಅಲ್ಲಲ್ಲೇ ಗಟ್ಟಿ ಕೂತ್ಕೊಳ್ಳುತ್ತೆ. ವ್ಯಾಕ್ಸ್ ಎಳೀಲಿಕ್ಕೆ ಬರಬೇಕು. ಇವತ್ತು ನಿಮಗೆ ವ್ಯಾಕ್ಸ್ ಮಾಡೋದನ್ನು ತೋರಿಸಿಕೊಟ್ಟಿದ್ದೇನೆ. ಇನ್ನೊಂದು ವಿಡಿಯೋದಲ್ಲಿ ವ್ಯಾಕ್ಸ್ ಕೈಗೆ ಹೇಗೆ ಮಾಡುವುದೆಂದು ತೋರಿಸಿಕೊಡುತ್ತೇನೆ ಫ್ರೆಂಡ್ಸ್. ಇದನ್ನು ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಮಸ್ಕಾರ.